ಕೂತ್ಕೋ ಕೂತ್ಕೋ. ಅಷ್ಟೊಂದು ರೆಸ್ಪೆಕ್ಟ್ ಕೊಡೋದು ಏನು ಬೇಕಾಗಿಲ್ಲ. ನಿನ್ನ ಸ್ಕೆಚ್ಚು ಇದೇ ಆಗಿತ್ತಲ್ವಾ? ಯಾವುದು ಕಿತ್ತೋದ್ ರೆಂಟೆಡ್ ಹೌಸಿಂದ ಬಂಗ್ಲೋಗೆ ಶಿಫ್ಟ್ ಆಗಿ ಲ್ಯಾವಿಶ್ ಆಗಿ ಲೈಫ್ ಲೀಡ್ ಮಾಡೋ ಆಸೆ ಅಲ್ವಾ? ಏಯ್, ಡೋಂಟ್ ಎವರ್ ಡ್ರೀಮ್ ದಟ್. ನೀನು ನನ್ನ ಮದುವೆ ಆಗಿ ಅದೃಷ್ಟ ಕುಲಾಯಿಸ್ತು ಅನ್ಕೊಂಬೇಡ. ನರ್ಕದ ಬಾಗ್ಲು ಈಗ ಓಪನ್ ಆಗಿದೆ. ನಿನಗೆ ಸಿಂಪಲ್ ಆಗಿ ಅರ್ಥ ಆಗೋ ಭಾಷೆಯಲ್ಲಿ ಹೇಳ್ತೀನಿ. ಗೆಟ್ ಔಟ್. ಐ ಸೆಡ್ ಗೆಟ್ ಔಟ್. ಇಲ್ಲಿ ನೋಡಿ, ನೀವು ನನ್ನ ಪ್ರೀತಿಸ್ತಾ ಇದ್ದೀರಾ ಅಂತ ಅನ್ಕೊಂಡೆ. ಅದು ನನ್ನ ತಪ್ಪ. ಆದ್ರೆ ನೀವು ಇಷ್ಟು ಮೋಸ ಅವಮಾನ ಮಾಡ್ತೀರಾ ಅಂತ ನಾನು ಖಂಡಿತ ಅನ್ಕೊಂಡಿರ್ಲಿಲ್ಲ. ಎಲ್ಲರೂ ಬಲವಂತಕ್ಕೆ ಆದ್ರೂ ನನ್ನ ಮದುವೆ ಆಗಿರೋದು ನಿಜಾನೇ ಅಲ್ವಾ? ಆಗಿರೋದನ್ನ ಮರೆತು ಮುಂದೆ ಚೆನ್ನಾಗಿರೋಣ. ವಾಟ್ ಅ ನೈಸ್ ಐಡಿಯಾ. ನಿನಗೂ ಬುದ್ಧಿ ಇದೆ. ಲೇ, ಇಂಥ ಆಸೆ ಎಲ್ಲ ಇಟ್ಕೊಳ್ಳೇಬೇಡ. ನೀನೇನು ಮುಹೂರ್ತ ನೋಡಿ ಮಂತ್ರ ಓದಿ ವಾಲ್ಗ ಓದಿಸಿ ಸರಿಯಾದ ದಾರಿಲಿ ಮದುವೆ ಆಗಿದ್ಯಾ? ಕಣ್ಣನ ಮುಂದೆ ಸೂಸೈಡ್ ಡ್ರಾಮಾ ಮಾಡಿಕೊಂಡು ಮೊಸಳೆ ಕಣ್ಣೀರು ಹಾಕೊಂಡು ಬ್ಯಾಕ್ ಡೋರಿಂದ ಎಂಟ್ರಿ ಕೊಟ್ಟಿದ್ಯಾ. ಈಗ ಮತ್ತೆ ಈ ಲೆಕ್ಚರ್ ಕ್ಲಾಸಸ್ನ ನನಗೆ ಕೊಡಬೇಡ. ನಾನ್ ನಾಟಕ ಮಾಡ್ತಿರೋದ? ತಪ್ಪೆಲ್ಲ ನಿಮ್ದೇ ಇದ್ರೂ ಹೀಗೆಲ್ಲ ಹೇಳ್ತಿದ್ದೀರಲ್ಲ. ನಿಮ್ ಮನಸ್ಸಾಕ್ಷಿನ ಒಂದ್ಸಲ ಕೇಳ್ಕೊಳ್ಳಿ. ಮನಸ್ಸಾಕ್ಷಿ ಮಣ್ಣನ್ ಗಟ್ಟಿ. ನಿನ್ನಿಂದಾನೆ ನನ್ನ ಪೊಲೀಸ್ ಸ್ಟೇಷನ್ ಮೆಟ್ಲ ಹತ್ತೋ ಹಾಗಾಯ್ತು. ರೋಡಲ್ಲಿ ನನ್ನ ಮರ್ಯಾದೆ ಹರಾಜಾಯ್ತು. ನೋವು ಅವಮಾನ ನಿನ್ಗೇನು ಅರ್ಥ ಆಗುತ್ತೆ? ಆದ್ರೆ ನಾನು ಏನು ಮಾಡಿಲ್ಲ. ನೀವು ತಪ್ಪು ತಿಳ್ಕೊಂಡಿದ್ದೀರಿ. ಆ ಡ್ರಗ್ ಡೀಲರ್ನ ಜೈಲಿಗೆ ಹಾಕ್ತಿದ್ದರೆ ಹೀಗೆಲ್ಲ ಆಗ್ತಾನೆ ಇರಲಿಲ್ಲ. ನಿನ್ನ ದರಿದ್ರ ಮುಖ ನೋಡೋ ಪರಿಸ್ಥಿತಿನೂ ಬರ್ತಿರ್ಲಿಲ್ಲ. ಅಂತ ಕೋಟಿ ಕೋಟಿ ಆಸ್ತಿ ಇರೋ ವರ್ಮಾ ಫ್ಯಾಮಿಲಿ ಸಂಬಂಧ ನಿನ್ನಿಂದ ಕಿತ್ತೋಯ್ತು. ನನ್ನ ಲೈಫ್ ಹಾಳಾಗಿ ಎಲ್ಲ ಎಕ್ಕುಟ್ಟು ಹೋಯ್ತು. ನಿನ್ನ ಮೇಲಿರೋದು ಉಕ್ಕಿ ಹರಿಯೋ ಪ್ರೀತಿ ಅಲ್ಲ, ಉಳಿಯೋ ದ್ವೇಷ. ನೀನೇನ್ ಮುಹೂರ್ತ ನೋಡಿ ಮಂತ್ರ ಓದಿ ವಾಲ್ಗ ಓದಿಸಿ ಸರಿಯಾದ ದಾರಿಲಿ ಮದುವೆ ಆಗಿದ್ಯಾ? ಎಲ್ರಿ ಎದುರಿಗೆ 8 ಇಂಚಿನ ದಾರ ಕಟ್ಟಿದ ಕೂಡಲೇ ನೀ ನನ್ನ ಹೆಂಡತಿ ಅದೇ ಅನ್ನೋ ಭ್ರಮೇಲಿದ್ಯಾ? ನೀನ್ ಯಾಕೆ ಇಲ್ಲಿ ಮಲ್ಗಿದ್ಯಾ? ರೂಮಲ್ಲಿ ಯಾಕೆ ಮಲ್ಗಿಲ್ಲ? ಅದು ಸಂಜೆ ರೂಮಿಗೆ ಸೇರಿಸ್ಲಿಲ್ಲ. ನನಗೂ ಯಾಕೋ ಸರಿ ಹೋಗ್ಲಿಲ್ಲ. ಹಾಗಂತ ಇಲ್ಲಿ ಕಷ್ಟಪಟ್ಟು ಮಲಗ್ತಿದ್ದೀರಲ್ಲ. ನೋಡಿ ರಿಯಾ, ನೀವೀಗ ಪ್ರೆಗ್ನೆಂಟ್. ಹೊರಗಡೆ ಎಷ್ಟೇ ಗಲಾಟೆ ಆಗಲಿ, ಮನಸ್ಸಿಗೆ ಎಷ್ಟೇ ನೋವಾಗಲಿ, ಬಟ್ ನಿಮ್ಮ ಒಳಗಡೆ ಒಂದು ಜೀವ ಇದೆ ಅನ್ನೋದನ್ನು ಮಾತ್ರ ಮರಿಬೇಡಿ. ನಿಮ್ಮ ಮನಸ್ಸಿಗೆ ತುಂಬ ಯಾತನೆ ಆಗ್ತಿದೆ ಅಂತ ಗೊತ್ತು. ಸಡನ್ನಾಗಿ ಬಂದಿರೋ ಹೊಸ ಪರಿಸ್ಥಿತಿನ ಫೇಸ್ ಮಾಡೋದು ಸುಲಭ ಅಲ್ಲ. ಆದರೆ ನಾನು ನಿಧಿ ಪ್ರತಿ ಕ್ಷಣ ನಿಮ್ಮ ಸಪೋರ್ಟಿಗೆ ಇರ್ತೀವಿ. ಆ ಭರವಸೆ ಕಳ್ಕೊಬೇಡಿ. ನಂಗೀಗ ಉಳಿದಿರೋದು ಅದೊಂದೇ ಆಶಾಭಾವನೆ ಸರ್. ರಿಯಾ, ನಾವಿಬ್ರು ನಿನ್ನ ಜೊತೆಗಿರ್ತೀವಿ. ನೀನು ಯಾವುದೇ ಕಾರಣಕ್ಕೂ ಅಳ್ಬೋದು. ನೋಡಿ, ನೀವೀಗ ನಮ್ಮ ಮನೆ ಸೊಸೆ. ನಿಮ್ಮನ್ನ ಹೀಗೆಲ್ಲ ಮಲ್ಗೋದು ಬಿಡಲ್ಲ. ನೀವೊಂದು ಕೆಲಸ ಮಾಡಿ, ನೀವು ನಮ್ಮ ರೂಮಲ್ಲಿ ಮಲ್ಕೊಳ್ಳಿ. ನಿಧಿ, ನಿಮ್ಗೆ ಓಕೆ ಅಲ್ಲ? ಅಯ್ಯೋ ಸರ್, ಇದೇನು ಹೇಗೆ ಹೇಳ್ತಿದ್ದೀರಾ? ನೀವೇನೇ ಹೇಳಿದ್ರು ಕರೆಕ್ಟಾಗಿರುತ್ತೆ. ಅದನ್ನು ಕಣ್ಣು ಮುಚ್ಕೊಂಡು ಫಾಲೋ ಮಾಡ್ಬೋದು. ಇದೊಂದು ಜನ್ಮ ಅಲ್ಲ, ಎಷ್ಟು ಜನ್ಮ ಬೇಕಾದರೂ ನಿಮ್ಮನ್ನ ಫಾಲೋ ಮಾಡ್ಬೋದು. ಅಯ್ಯೋ ಬೇಡ ಸರ್, ಅದೆಲ್ಲ ಸರಿ ಹೋಗಲ್ಲ. ನಿಮ್ಮಿಬ್ರಿಗೆ ತೊಂದರೆ ಕೊಡೋಕೆ ನನಗೆ ಇಷ್ಟ ಇಲ್ಲ. ನಾನು ಇಲ್ಲೇ ಅಡ್ಜಸ್ಟ್ ಮಾಡ್ಕೋತೀನಿ. ನೋಡು, ನಾನು ಈ ಮನೆ ಹಿರಿ ಸೊಸೆ ಅಂದರೆ ನನಗೆ ಅಕ್ಕ ಆಗಬೇಕು. ಈಗ ಅಕ್ಕನ ಮಾತು ಕೇಳದೆ ಹೋದ್ರೆ ಅಷ್ಟೇ. ಏನೂ ಮಾತಾಡದೆ ಸುಮ್ಮನೆ ಬಾ. ಇಲ್ಲ ಬೇಡ, ನನ್ನ ಮನಸ್ಸು ಒಪ್ತಿಲ್ಲ. ಪ್ಲೀಸ್. ಸರಿ, ಒಂದು ಕೆಲಸ ಮಾಡಿ, ಗೆಸ್ಟ್ ರೂಮ್ ಇದೆ, ನಿಮ್ಗೆ ಅದು ಓಕೆ ಅಲ್ವಾ? ನೋಡಿ ರಿಯಾ, ಇದೆಲ್ಲ ಸ್ವಲ್ಪ ದಿನ ಅಷ್ಟೇ. ಕಾಲಕ್ಕೆ ಪ್ರತಿಯೊಂದನ್ನು ಸರಿ ಮಾಡೋಕ್ಕೆ ಶಕ್ತಿ ಇದೆ. ಎಷ್ಟೇ ನೋವು ಕಷ್ಟ ಸುತ್ತಮುತ್ತ ಇದ್ರೂ ಪಾಸಿಟಿವ್ ಆಗಿರೋದೆ.
ನನ್ನ ಮತ್ತೆ ನಿಧಿ ಮಂತ್ರ. ನೀವು ಹೋಗಿ ರೆಸ್ಟ್ ಮಾಡಿ, ನಿಮ್ಗೆ ತುಂಬ ಟಯರ್ಡ್ ಆಗಿರುತ್ತೆ. ಹಾಗೆ ನಿಧಿ, ಇವ್ರಿಗೆ ಈ ವೀಕಿಂದ ಸಪ್ಲಿಮೆಂಟ್ ಸ್ಟಾರ್ಟ್ ಮಾಡಬೇಕು. ಪೋಲಿಕಾರಿಯನ್ ಮತ್ತು ಕ್ಯಾಲ್ಶಿಯಂ ಟ್ಯಾಬ್ಲೆಟ್ ಸ್ಟಾರ್ಟ್ ಮಾಡಿ. ಹಾಂ ಸರ್, ಆದಷ್ಟು ಬೇಗ ಪ್ರಿನೈಟಲ್ ವೈಟಮಿನ್ ಚಾಟ್ನ ರಿಯಾಗೆ ರೆಡಿ ಮಾಡಿಕೊಡ್ತೀನಿ. ಆ್ಯಂಡ್ ರಿಯಾ, ನಿಧಿ ಹೇಳಿದ ಹಾಗೆ ನೀವು ಟೈಮ್ ಟು ಟೈಮ್ ತೊಗೋಬೇಕು, ಮಿಸ್ ಮಾಡೋ ಹಾಗಿಲ್ಲ. ಆ್ಯಂಡ್ ಇನ್ಮೇಲೆ ನೋ ಜಂಕ್ ಫುಡ್, ಹೆಲ್ತಿ ಫುಡ್ ಅಷ್ಟೇ. ಸರಿ, ನೀವು ಆರಾಮಾಗಿ ಮಲ್ಕೊಳ್ಳಿ. ಗುಡ್ ನೈಟ್. ನೀನಿಲ್ಲಿ ನೆಮ್ಮದಿಯಾಗಿ ಮಲ್ಕೊ. ನಿಮ್ಮ ಈ ಪ್ರೀತಿಗೆ ಇಷ್ಟು ದೊಡ್ಡ ಗುಣಕ್ಕೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ನಿಧಿ. ಆದರೆ ನನ್ನಿಂದ ಕರ್ಣ ಸರ್ಗೆ ತುಂಬ ತೊಂದರೆ ಆಗ್ತದೆ ಅಲ್ವಾ? ಖಂಡಿತ ಇಲ್ಲ. ಈ ಮನೇಲಿ ತೊಂದರೆ ಕೊಡೋ ಕೆಲಸನ ಒಂದಷ್ಟು ಜನ ಗುತ್ತಿಗೆಗೆ ಹಾಕೊಂಡ್ಬಿಟ್ಟಿದ್ದಾರೆ. ನೀನು ಅಲ್ಲಿ ಇಷ್ಟಕ್ಕೆ ಸೇರಲ್ಲ ಬಿಡು. ಯಾವಾಗ ಯಾರಿಗೆ ಏನು ತೊಂದರೆ ಕೊಡಲಿ ಅಂತ ಕಾಯ್ತಾನೆ ಇರ್ತಾರೆ. ಅವರನ್ನು ತುಂಬ ನಾಜೂಕಾಗಿ ಹ್ಯಾಂಡಲ್ ಮಾಡಬೇಕು. ಒಂದ್ಸಲ ಯಾರು ಹೇಗೆ ಅಂತ ಗೊತ್ತಾದ್ಮೇಲೆ ನಿನಗೆ ಕಷ್ಟ ಆಗಲ್ಲ. ಆದರೆ ಸದ್ಯಕ್ಕೆ ನೀನು ತುಂಬ ಸ್ಟ್ರಾಂಗ್ ಆಗಿರ್ಬೇಕಷ್ಟೆ. ಯಾಕೋ ಇದನ್ನೆಲ್ಲ ಫೇಸ್ ಮಾಡೋ ಶಕ್ತಿ ನನಗೆ ಪೂರ್ತಿಯಾಗಿ ಹೊರಟೋಗಿದೆ ಅಂತ ಅನ್ನಿಸ್ತಿದೆ. ನೋಡು ರಿಯಾ, ಬೀಳೋ ತಪ್ಪಲ್ಲ. ಆದರೆ ಬಿದ್ದಲ್ಲಿಂದ ಏಳೋದಕ್ಕೆ ಪ್ರಯತ್ನ ಪಡದೆ ಹೋದರೆ ಅದು ತುಂಬ ದೊಡ್ಡ ಅಪರಾಧ ಆಗುತ್ತೆ. ನೀನು ಮತ್ತೆ ಹಳೆ ರಿಯಾ ಆಗಲೇಬೇಕು. ಪಟಪಟ ಅಂತ ಮಾತಾಡೋ, ಚುರುಕಾಗಿ ಉತ್ತರ ಕೊಡೋ ಕ್ಯೂಟ್ ರಿಯಾ ಆದರೆ ಎಷ್ಟು ಚಂದ ಇರುತ್ತಲ್ವಾ? ಹಾಗಿದ್ದೇ ನಿಜ. ಆದರೆ ಅದರಿಂದ ಏನು ಪ್ರಯೋಜನ ಆಯಿತು ನಿಧಿ? ಒಂದರಿಂದ ಒಂದು ಆಘಾತ ಆಗಿದ್ದಕ್ಕೆ ನಿನ್ಗೆ ಹಾಗನ್ಸ್ತಿದೆ. ಹಳೆ ರಿಯಾನ ನಾನು ಎಷ್ಟು ಬೇಗ ವಾಪಸ್ ಕರ್ಕೊಂಬರ್ತೀನಿ ನೋಡ್ತಾ ಇರು. ಜೊತೆಗೆ ನಮ್ಮ ಕರ್ಣ ಸರ್ ಇದ್ದಾರೆ. ಸೊ ನಮ್ಮ ರಿಯಾ ಜಿಗಿಯೋ ಜಿಂಕೆ ಮರಿ ಆಗೇ ಆಗ್ತಾಳೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಏನೋ ನಿಧಿ, ನನಗೊಂದು ಗೊತ್ತಾಗ್ತಿಲ್ಲ. ನೀನು ಸ್ಟ್ರಾಂಗ್ ಆಗಿದ್ರೆ ನೀನು ಸಂಜಯ್ನ ಬದಲಾಯಿಸ್ಬೋದು. ನಿನ್ನ ಪ್ರೀತಿಗೆ ಅಷ್ಟು ಶಕ್ತಿ ಇದೆ ರಿಯಾ. ಪ್ರೀತಿಗೆ ಕರಗದೇ ಇರೋ ಜೀವ ಈ ಜಗತ್ತಲ್ಲೇ ಇಲ್ಲ. ಸದ್ಯಕ್ಕೆ ಸಂಜಯ್ಗೆ ನಿನ್ನ ಮೇಲೆ ದ್ವೇಷ, ಸಿಟ್ಟು ಎಲ್ಲನೂ ಇರ್ಬೋದು. ಆದರೆ ಎಲ್ಲದನ್ನೂ ಮರೆತು ನೀನು ಅವನಿಗೆ ಪ್ರೀತಿ ಕೊಡ್ತಾ ಹೋಗು. ಒಂದಲ್ಲ ಒಂದಿನ ಅವನು ನಿನ್ನ ಪ್ರೀತಿಗೆ ಕರ್ಗ್ತಾನೆ. ಎಲ್ಲ ಒಳ್ಳೇದಾಗುತ್ತೆ. ಈಗ ಎಲ್ಲ ಯೋಚನೆ ಸೈಡಿಗಿಟ್ಟು ಆರಾಮಾಗಿ ನಿದ್ದೆ ಮಾಡಬೇಕು. ಓಕೆ? ಗುಡ್ ನೈಟ್.